ನಿತ್ಯಾನಂದ ಅಧೀನಂ ಪೀಠಾಧಿಪತಿಯಾಗಿದೆ ಒಂದು ವಿಚಿತ್ರ ಕಥೆ. ಈ ಅಧೀನಂ ಪೀಠಾಧಿಪತಿ ಬ್ರಹ್ಮಚರ್ಯವನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದು ಸೇರಿದಂತೆ ಅನೇಕ ನಿಯಮಗಳನ್ನು ಅನುಸರಿಸಬೇಕು. ಆದರೆ ನಿತ್ಯಾನಂದ ನಿಜವಾಗಿಯೂ ಬ್ರಹ್ಮಚರ್ಯವನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಾನಾ? ಈ ಪೀಠಕ್ಕಾಗಿಯೇ ಲೈಂಗಿಕ ಹಗರಣದ ದೂರುದಾರರಿಗೆ ಪ್ರಾಣ ಬೆದರಿಕೆ ಒಡ್ಡಿದ್ನಾ? ಭ್ರಷ್ಟನೊಬ್ಬ ಪೀಠಾಧಿಪತಿಯಾದ್ನ? ಬನ್ನಿ ತಿಳಿಯೋಣ. If you run and hide yourself into the spiritual cognition, you are a Brahmana. If you run and hide and try to find security in money, you are a Vaishya. If you run and hide and try to find security in power, you are a Kshatriya. If you run into unconsciousness, either, like a elephant runs while you throw the crackers and finally destroy themselves. If you are running like that, you are a Shudra. ಇವನ ಬಾಯಿಯಿಂದ ಉದುರೋ ಅಣಿಮುತ್ತುಗಳನ್ನ ಕೇಳಿದ್ರೆ ನಿಂತಲ್ಲೇ ಉದ್ದಂಡ ನಮಸ್ಕಾರ ಮಾಡೋಣ ಅನ್ನಿಸುತ್ತೆ. ಎಂಥ ಪಾಂಡಿತ್ಯ, ಏನ್ ಸಂಸ್ಕಾರ, ಏನು ಜ್ಞಾನ ಅಂತ ಅನ್ನಿಸದಿರದು. ಆದ್ರೆ ಇವನ ನಿಜ ಬಣ್ಣ ನೋಡ್ಬೇಕಾದ್ರೆ ಇವರ ಮಾತುಗಳನ್ನ ಕೇಳಬೇಕು. ಸ್ವಾಮಿ ಹೇಳಿದ ಥರನೇ ಮಿಸ್ಕ್ಯಾರೇಜ್ ಆಗೋಯ್ತು ಅಂತ ಹೇಳಿಬಿಟ್ಟೆ ನಾನು. ಅವ್ರೇನು ಹೇಳೋಕ್ಕಾಗಲಿಲ್ಲ. ಓಕೆ, ಅದಾದ ನಂತರ ಏನಾಯಿತು? ಅಲ್ಲೇ ಆಶ್ರಮದಲ್ಲಿದ್ರಾ ಅಥವಾ ಹೇಗೆ ತಾವು? ಅಲ್ಲೇ ಆಶ್ರಮದಲ್ಲಿ ನಾನು 3 months ಪ್ರೋಗ್ರಾಮಿಗೆ 3 months ಸ್ಟೇ ಮಾಡೋಕ್ಕೆ ಹೋಗಿದ್ದೆ. ಆ 3 monthsಲ್ಲಿ ಅವರು ಶಿವಸೂತ್ರ ಡಿಸ್ಕೋರ್ಸಸ್ ಕೊಡ್ತಾರೆ ಅಂತ ಅನೌನ್ಸ್ ಮಾಡಿದರು. ನಾನು ನಮ್ಮ ತಂದೆ ತಾಯಿ 3 ಜನನೂ ಹೋಗಿದ್ದೀವಿ. ಅಲ್ಲಿ ಆಶ್ರಮದಲ್ಲಿ ಇದ್ದಾಗ ಫಸ್ಟ್ 1 ವೀಕಲ್ಲಿ ನಾನು ಒಳಗಡೆ ಆಲ್ರೆಡಿ ಇಷ್ಟು ಒಂದು ನಂಬಿಕೆ ಇತ್ತು ನಿತ್ಯಾನಂದನ ಮೇಲೆ, ಅದು ಇನ್ನೂ ಡೀಪ್ ಆಗೋಯ್ತು. ಕೇಳಿದ್ರ? ಈಗ ನಿಮಗೆ ಏನನ್ನಿಸುತ್ತೆ? ಕೈ ಎತ್ತಿ ನಮಸ್ಕರಿಸಬೇಕು ಅನ್ನಿಸುತ್ತಾ? ಖಂಡಿತ ಇಲ್ಲ ಅಲ್ವಾ? ಈ ರೀತಿ ನಿತ್ಯಾನಂದನ ವಿರುದ್ಧ ನಾನಾ ಆರೋಪಗಳಿವೆ. ಅದರಲ್ಲಿ ಭಾರಿ ಸುದ್ದಿ ಮಾಡಿದ್ದು ತಮಿಳು ಚಿತ್ರನಟಿ ರಂಜಿತಾ ಜೊತೆಗಿನ ರಾಸಲೀಲೆ ಹಗರಣ. ಈ ಹಗರಣದ ದೃಶ್ಯಾವಳಿಗಳು ಬಿಡುಗಡೆಯಾಗಿ ಭಾರಿ ವಿವಾದ ಸೃಷ್ಟಿಸಿತ್ತು. ರಂಜಿತಾ ಲೈಂಗಿಕ ಹಗರಣದ ಬಳಿಕ ಒಬ್ಬೊಬ್ಬರಾಗಿಯೇ ನಿತ್ಯಾನ ಕಾಮಕಾಂಡಗಳನ್ನು ಬಹಿರಂಗಪಡಿಸಿದ್ರು. ಅವರು ಬಹಿರಂಗಪಡಿಸಿದ ಮಾಹಿತಿಗಳು ಸಭ್ಯ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ. ಆದರೆ ದುರಂತ ನೋಡಿ, ಇಂಥ ಆರೋಪ ಹೊತ್ತಿರುವ ಒಬ್ಬ ಸನ್ಯಾಸಿ ಅಂಥ ಅಧೀನಂ ಮಠದ ಅಧಿಪತಿ. ಕಟ್ಟುನಿಟ್ಟಿನ ಬ್ರಹ್ಮಚಾರಿಯಾಗಿರಬೇಕು. ಅಧೀನಂ ಮಠದ ನಿಯಮದ ಪ್ರಕಾರ ಮಠದ ಪೀಠಾಧಿಪತಿಯಾಗುವವರು ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಪಾಲಿಸಬೇಕು. ಆದರೆ ಬೆಳಿಗ್ಗೆ ಎದ್ರೆ ನಿತ್ಯಾನಂದನ ಮೇಲೆ ಒಂದಲ್ಲ ಒಂದು ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೇಳಿಬರ್ತಿವೆ. ನಾನಾ ಸೆಕ್ಸ್ ಸಿಡಿಗಳು ರಿಲೀಸ್ ಆಗ್ತಿವೆ. ಇಂಥ ಸ್ವಾಮಿಯೊಬ್ಬ ಅಧೀನಂ ಪೀಠಾಧಿಪತಿಯಾಗಿದ್ದು ಎಲ್ಲರ ಹುಬ್ಬೇರಿಸಿದೆ. ನಿತ್ಯ ಪೀಠಾಧಿಪತಿಯಾಗಿದ್ದನ್ನು ವಿರೋಧಿಸಿ ಅನೇಕರು ಪ್ರತಿಭಟಿಸಿದ್ರು. ಆದರೆ ಪ್ರತಿಭಟನಾಕಾರರನ್ನ ನಿತ್ಯಾನಂದ ಏಕವಚನದಲ್ಲೇ ನಿಂದಿಸಿದ. ಈ ರೀತಿ ಬೇರೆಯವರನ್ನು ಏಕವಚನದಲ್ಲಿ ನಿಂದಿಸಿದ ಮೊದಲ ಅಧೀನಂ ಪೀಠಾಧಿಪತಿ ಈತ. ನಿತ್ಯಾನಂದ ತನ್ನ ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ವಿಶ್ವದ 100 ಅತ್ಯಂತ ಪ್ರಭಾವಿ ಆಧ್ಯಾತ್ಮಿಕ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡ. ಈತ ದೇಶದಲ್ಲೇ 2ನೇ ಶ್ರೇಷ್ಠ ಸ್ವಾಮಿ ಅನ್ನಿಸಿಕೊಂಡಿದ್ದಾನೆ. ಈ ಪದವಿಯು ಅನೇಕ ಅನುಮಾನಗಳನ್ನು ಮೂಡಿಸಿದೆ. ಹೀಗೆ ನಿತ್ಯಾನಂದ ತನ್ನ ಸ್ವಾರ್ಥ ಹಾಗೂ ವರ್ಚಸ್ಸಿಗಾಗಿ ಮಾಡುತ್ತಿರುವ ಕಸರತ್ತುಗಳು 1, 2. ಇನ್ನು ತನ್ನ ವಿರುದ್ಧ ಆರೋಪ ಮಾಡುವವರಿಗೆ ಪ್ರಾಣ ಬೆದರಿಕೆ ಒಡ್ಡೋದು, ಅವರ ಮಾನಹರಣ ಮಾಡೋದು ಕಾಮನ್. ಇನ್ನೊಂದು ವಿಚಾರ ಅಂದ್ರೆ ನಿತ್ಯಾನಂದ ಪೀಠಾಧಿಪತಿಯಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಠದ ಮೇಲೆ ದಾಳಿ ಮಾಡಿದ್ರು.
ದೆಹಲಿಯಿಂದ ಬಂದ ತಮ್ಮ ಮೇಲಾಧಿಕಾರಿಗಳ ಫರ್ಮಾನಿನಂತೆ ತಾವು ದಾಳಿ ನಡೆಸಿದ್ದಾಗಿ ಅಧಿಕಾರಿಗಳು ಹೇಳಿಕೊಂಡ್ರು. ಕೆಲವು ದಾಖಲೆಗಳನ್ನ ಕೊಂಡೊಯ್ದಿದ್ರು. ಅಲ್ಲದೆ ಮಠದಲ್ಲಿ ಚಿನ್ನದ ಪೀಠ ಹಾಗೂ ಚಿನ್ನದ ಕಿರೀಟಗಳನ್ನು ಪರಿಶೀಲಿಸಿದ್ರು. ಇಷ್ಟೊಂದು ವಿವಾದಗಳನ್ನು ಹೊತ್ತಿರುವ ಕಾವಿಧಾರಿಯೊಬ್ಬ ಶ್ರೇಷ್ಠ ಶೈವ ಮಠದ ಪೀಠಾಧಿಪತಿಯಾಗಿದ್ದು ವಿಪರ್ಯಾಸ ಅನ್ನೋದು ಜ್ಞಾನಿಗಳ ಮಾತು. ಸರ್ವಸಂಗ ಭೋಗ ವೈಭೋಗ ತ್ಯಜಿಸಿದವರೇ ಸ್ವಾಮಿ ಅನ್ನಿಸ್ಕೋತಾರೆ. ಆದರೆ ಇದನ್ನೆಲ್ಲ ನೋಡಿದಾಗ ನಿತ್ಯಾನಂದ ಅದೆಂಥ ಸ್ವಾಮೀಜಿ ಮುಖವಾಡ ಹಾಕಿ ಮುಗ್ಧರಿಗೆ ಮೋಸ ಮಾಡೋ ಇಂಥ ಕಳ್ಳ ಸ್ವಾಮೀಜಿಗಳ ಅಡ್ಡಕೊಸುಬಿಗೆ ಬ್ರೇಕ್ ಹಾಕೋರಿಲ್ವಾ ಅನ್ನೋ ಪ್ರಶ್ನೆ ಸಾರ್ವಜನಿಕರದ್ದು. ಇದು ಇವತ್ತಿನ ಸುವರ್ಣ ಫೋಕಸ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.